ನಮಸ್ಕಾರ ಸ್ನೇಹಿತರೆ, ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಅಡಿಕೆಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಸ್ನೇಹಿತರೆ. ಹೊಸದಾಗಿ ಯಾರು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲನ್ನು ತಪ್ಪದೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಾವು ಪ್ರತಿದಿನದ ಅಡಿಕೆ ಬೆಲೆಗಳ ಅಪ್ಡೇಟ್ ನೀಡ್ತಾ ಇರ್ತವೆ. ಚಾನಲನ್ನು ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಇಂದು ಶಿವಮೊಗ್ಗದಲ್ಲಿ ನೋಡೋದಾದರೆ ಇಂದು ಅಡಿಕೆಯ ಬೆಲೆ ನೋಡೋದಾದರೆ ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ನೋಡೋದಾದರೆ ಸರಕು ಅಡಿಕೆ ಬಂದು ಒಂದು ಕ್ವಿಂಟಲ್ಗೆ ನೋಡೋದಾದರೆ 92,000ದಿಂದ 92,500 ರೂಪಾಯಿ ಒಂದು ಕ್ವಿಂಟಲ್ಗೆ. 92,000ದಿಂದ 92,500 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಅಡಿಕೆಯ ಬೆಲೆಯನ್ನು ಹೊಂದಿದೆ. ಹಾಗೆ ನೋಡೋದಾದರೆ ಶಿವಮೊಗ್ಗದಲ್ಲಿ ಸರಕು ಅಡಿಕೆ ಬಂದು ಒಂದು ಕ್ವಿಂಟಲ್ಗೆ 76,000ದಿಂದ 90,000, 76,000ದಿಂದ ಹಿಡ್ಕೊಂಡು 90,000 ರೂಪಾಯಿವರೆಗೆ ಸರಕು ಅಡಿಕೆ ಬೆಲೆ ಶಿವಮೊಗ್ಗದಲ್ಲಿ ಒಂದು ಕ್ವಿಂಟಲ್ಗೆ ಇದೆ. ಹಾಗೆ ಬೆಟ್ಟೆ ಅಡಿಕೆ ನೋಡೋದಾದರೆ ಶಿವಮೊಗ್ಗದಲ್ಲಿ ಒಂದು ಕ್ವಿಂಟಲ್ಗೆ 59,000ದಿಂದ 62,000, 59,000ದಿಂದ 62,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಶಿವಮೊಗ್ಗದಲ್ಲಿ ಬೆಟ್ಟೆ ಅಡಿಕೆಯ ಬೆಲೆಯನ್ನು ಹೊಂದಿದೆ. ಹಾಗೆ ನೋಡೋದಾದರೆ ತೀರ್ಥಹಳ್ಳಿಯಲ್ಲಿ ರಾಸ್ತಿ ಅಡಿಕೆ ಬಂದು 44,000ದಿಂದ ಹಿಡ್ಕೊಂಡು 54,000 ರೂಪಾಯಿ ಒಂದು ಕ್ವಿಂಟಲ್ಗೆ. ಸಾಗರದಲ್ಲಿ ನೋಡೋದಾದರೆ ರಾಸ್ತಿ ಅಡಿಕೆ 41,000ದಿಂದ 54,000 ರೂಪಾಯಿ ಒಂದು ಕ್ವಿಂಟಲ್ಗೆ ಇದೆ. ಹಾಗೆ ನೋಡೋದಾದರೆ ಶಿವಮೊಗ್ಗದಲ್ಲಿ ರಾಸಿ ಇಡೀ ಅಡಿಕೆ ಬಂದು ನೋಡೋದಾದರೆ 44,000ದಿಂದ 51,000 ಒಂದು ಕ್ವಿಂಟಲ್ಗೆ. ಹೊಸ ಅಡಿಕೆ ನೋಡೋದಾದರೆ ಶಿವಮೊಗ್ಗದಲ್ಲಿ 50,000ದಿಂದ 51,000. ಹಾಗೆ ಶಿವಮೊಗ್ಗದಲ್ಲಿ ಗೊರಬಲು ಅಡಿಕೆಯನ್ನು ಬೆಲೆ ನೋಡೋದಾದರೆ 40,000 ರೂಪಾಯಿದಿಂದ 42,000 ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದೆ. ಸಾಗರದಲ್ಲಿ ಕೆಂಪು ಗೋಟು ಬಂದು 28,000ದಿಂದ 41,000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ. ಹಾಗೆ ನೋಡೋದಾದರೆ ಸಾಗರದಲ್ಲಿ ಚಾಲಿ ಅಡಿಕೆ 32,000ದಿಂದ 40,000 ರೂಪಾಯಿ ಗರಿಷ್ಠ ಬೆಲೆಯನ್ನು ಹೊಂದಿದೆ. ಇದು ಇಂದಿನ ಅಡಿಕೆಯ ಧಾರಣೆ ಆಗಿದೆ ನೋಡಿ ಸ್ನೇಹಿತರೆ.